ಇವತ್ತು ಮಾಧ್ಯಮ ಮಿತ್ರರು ಕರೆದ ಪ್ರೆಸ್ ಮೀಟ್ ಮಾಡಬೇಕು ಉದ್ದೇಶ ಏನಪ್ಪ ಅಂದರೆ, ಈ ದಾವಣಗೆರೆದಾಗ ನಮ್ಮ ಮಾಧ್ಯಮವರು ಯಾವ ಥರ ನಡೆದಿದೆ ಅಂತ ನೋಡ್ತಾ ಇರ್ಬೋದು. ರಾಜ್ಯದಲ್ಲಿ ಸಾಕಷ್ಟು ಅಲ್ಪಸಂಖ್ಯಾತರು ಬಾಂಧುಗಳು ಅದಾರೆ. ಉದಾಹರಣೆಗೆ ನಮ್ಮ ಮಾತು ಹೇಳಿಕೆ ಬಯಸ್ತೀನಿ. ಮಂಗಳೂರಲ್ಲಿ ಇಷ್ಟು ದೂರ ಪ್ರಮಾಣದಲ್ಲಿ ದಾಂಧೆ ಆದ ಕಾಂಗ್ರೆಸ್ ಅವರು ಯಾರು ಒಬ್ಬನೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಕುಮಾರಣ್ಣಗೆ ಬಿಟ್ಟು ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಬೇಕಾದ್ರೆ ನೀವು ಇಷ್ಟಿಗೆ ತೆಗೆದು ನೋಡಲಿ. ಕುಮಾರಣ್ಣ ಪೀರಿಯಡ್ದಲ್ಲಿ ಸಾಕಷ್ಟು ಕೆಲಸ ಈಗ ಅಪ್ಪಾಜಿ ದೇವೇಗೌಡ ಸಾಹೇಬರಿದ್ದಾಗ ನಮ್ಮ ಹುಬ್ಬಳ್ಳಿ ಇದೀಗ ಮದಾನ ಸಮಸ್ಯೆ ನೀವು ಗೊತ್ತಿದೆ. ಪ್ರತಿ ವರ್ಷ 2 ಸಲ 26 ಜನವರಿ ಆಗಸ್ಟ್ 15 ದಂಧೆ ಆಗೋದು. ಆ ಯಾರ ಪೀರಿಯಡ್ದಲ್ಲಿ ಆ ಸಮಸ್ಯೆ ಬಗೆಹರಿಸಿದೆ ಆ ಜನ ಅರ್ಥ ಮಾಡ್ಕೋಬೇಕು. ಎಷ್ಟು ಮಂದಿ ಸತ್ತಾರಲ್ಲ. ಅಂಥ ದೊಡ್ಡ ಸಮಸ್ಯೆಗಳು ಸನ್ಮಾನ್ಯ ದೇವೇಗೌಡ ಸಾಹೇಬ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ. ಅನೇಕ ಉದಾಹರಣೆ ಕೊಡ್ತೇವೆ ನಾವು. ಈಗ ನಮ್ಮ ಗಂಗಾವತಿ ಅವರ ಇಕ್ಬಾಲ್ ಅನ್ಸಾರಿ ಅಂತ ನಮ್ಮ ಪಕ್ಷದಲ್ಲಿ ಆಯ್ತಾರ ಅವರು. ಜನತಾದಳ ಪಕ್ಷ ಹೊಸ ಒಬ್ಬರಿಗೆ ಅಧಿಕಾರ ಕೊಟ್ಟಾರೆ. ಈಗ ಇಕ್ಬಾಲ್ ಅನ್ಸಾರಿಗೆ ಫಸ್ಟ್ ಅಲ್ಪಸಂಖ್ಯಾತರ ಸಚಿವರು ಕೊಟ್ಟಾರೆ. ಕೆಲವು ಸ್ವಲ್ಪ ಹೋಗಿದ ಮೇಲೆ ಮೆಡಿಕಲ್ ಮಿನಿಸ್ಟರ್ ಮಾಡ. ಇಂಥ ದೊಡ್ಡ ದೊಡ್ಡ ಹುದ್ದೆಗಳು ನಮ್ಮ ಪಕ್ಷದಿಂದ ಸಿಗದೈತ್ರಿ. ಸಾಕಷ್ಟು ಉದಾಹರಣೆಗಳು ಐತ್ರಿ. ಸಮಾಜ ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದವ್ರು, ಸಮಾಜ ಜಮೀರ್ ಅಹಮದ್ ಅವರು ನಮ್ಮ ಪಕ್ಷದಿಂದ ಬಂದಾರೆ. ಈಗ ಇಮ್ರಾನ್ ಬಾಷಾ ದೊಡ್ಡ ದೊಡ್ಡ ಮಾತಾಡಕತ್ತಾರಲ್ಲ, ಅವ್ರು ನಮ್ಮ ಪಕ್ಷದವ್ರು. ನಮ್ಮ ಗ್ರೇಟ್ ಎಲ್ಲ ಟ್ರೈನಿಂಗ್ ತೊಗೊಂಡು ಮುಂದೆ ಹೋಗ್ತಾರೆ. ಕಾಂಗ್ರೆಸ್ ಪಕ್ಷ ಏನೇ ಮಾಡಿದ್ರಪ್ಪ, ಮುಸಲ್ಮಾನ್ಗೆ ಬರೀ ರಬ್ಬರ್ ಸ್ಟಾಂಪ್. ಅವರು ಮುಸಲ್ಮಾನವರು ನಮಗೆ ಬಿಟ್ಟು ಯಾರಿಗೂ ಊಟ ಆಗೋದಿಲ್ಲ. ಅವ್ರ ಮನಸ್ಸೊಳಗೆ ಐತೆ. ಜನ ತಿಳ್ಕೊಬೇಕು. ದಾವಣಗೆರೆ ಜನಾಗಿನ ಅಪೀಲ್ ಮಾಡ್ತೀನಿ ನಿಮ್ಮ ಮಾಧ್ಯಮ ಮುಖಾಂತರ. ಒಂದು ಒಳ್ಳೆ ಅವಶ್ಯಕತೆ ಇದೆ ಅವ್ರಿಗೆ. ಮುಸಲ್ಮಾನದ ಏನು ಪವರ್ ಐತೆ ಅಂತಲ್ಲ, ಇವ್ರು ತೋರಿಸ್ಕೊಳ್ಬೇಕು. ಇವ್ರು ತೋರಿಸ್ಕೊಟ್ಟು ಕಾಂಗ್ರೆಸ್ ಪಕ್ಷ ಅಲ್ಲಿ ಸುಳಿಸಿದಲ್ಲ, ಬರುವ 2022 ಇವರ ಸ್ವತಃ ನಿಮ್ಮ ಮನೆಗೆ ಬಂದು ನೀವು ಬಿಟ್ಕೊಂಡು ಹೋಗ್ತಾರೆ. ಈಗ ಒಂದು ಒಳ್ಳೆ ಅವಕಾಶ ಬಂದೈತೆ. ಅಲ್ಲಿ ಯುವಕರಿಗೆ ಹೇಳ್ತೀನಿ, ಹಿರಿಯರಿಗೆ ಹೇಳ್ತೀನಿ, ನಮ್ಮ ಅಕ್ಕ ತಂಗಿಯರಿಗೆ ಹೇಳ್ತೀನಿ. ನಾನು ಒಂದು ಒಳ್ಳೆ ಅವಕಾಶ ದಾವಣಗೆರೆ ಜನಕ್ಕೆ ಸಿಗತೈತಿ. ನಿಮ್ಮ ಶಕ್ತಿ ಏನೈತಿ ತೋರಿಸ್ಕೊಡ್ಬೇಕು. ಅದೇ ಕಾಂಗ್ರೆಸ್ ನಮ್ಮಿಂದ ಕಾಂಗ್ರೆಸ್ ಐತೆ, ಅವರಿಂದ ನಾವಿಲ್ಲ. ನಮ್ಮ ಅಲ್ಪಸಂಖ್ಯಾತರ ಮತ ತೊಗೊಂಡು ಸರ್ಕಾರ ಮಾಡ್ಯಾರ. ಅವ್ರ 138 MLA ಎಲ್ಲಿಂದ ಬಂದೈತೆ ಅವ್ರಿಗೆ. ಅಲ್ಲೇ ಬಿಜೆಪಿಗೆ ಓಟ್ ಹಾಕಿ ಬೇಡ್ರಿ. ನಿಮ್ಮ ಮನಸ್ಸೊಳಗೆ ಏನೈತಿ ನಮ್ಗೆ ಗೊತ್ತಿಲ್ಲ. ನಮ್ಮ ಉದ್ದೇಶ ಏನೈತಿಪ್ಪ, ಕಾಂಗ್ರೆಸ್ ಸೋಲ್ಬೇಕು. ನಮ್ಮ ಗುರಿ ಅದೇ, ಬೇರೆ ಏನಿಲ್ಲ. ನೀವು ಕಾಂಗ್ರೆಸ್ ಬಿಟ್ಟು ಯಾರಿಗೆ ಬೇಕಾದ್ರೆ ಓಟ್ ಹಾಕ್ರಿ, ನಮ್ಮ ಉದ್ದೇಶ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಏನು ಮಾಡಿದ್ರಪ್ಪ ಇನ್ನೂರಿಗೆ. ನಾನು ಉದಾಹರಣೆ ಹೇಳ್ತೀನಿ. ನಾನು 2006ರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ. ಒಂದು 100 ಕೋಟಿ ರಾಜ್ಯಕ್ಕೆ ಕೊಟ್ಟು ಅಲ್ಪಸಂಖ್ಯಾತರಿಗೆ ಯಾರು ಕೊಟ್ಟಾರಪ್ಪ? 25,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಯಾರು ಮುಖ್ಯಮಂತ್ರಿ ಮಾಡಿಲ್ಲ, ಕುಮಾರಣ್ಣಗೆ ಬಿಟ್ಟೆ. ಯಾರು ಮುಖ್ಯಮಂತ್ರಿ ಮಾಡಿದ್ರೆ ನಮಗೆ ತೋರಿಸ್ಕೊಡಿ ನೀವು. ಅಲ್ಪಸಂಖ್ಯಾತರಿಗೆ ಒಂದು ರಬ್ಬರ್ ಇಷ್ಟ ಮಾಡ್ಕೊಂಡಾರ. ಅಲ್ರಿ ಮುಸ್ಲಿಮ್ದಾಗ ಭಾಳ ದೊಡ್ಡ ನಾನು ನೋಡಿದ ಜಾಫರ್ ಸಾಹೇಬ್ ನೋಡಿದ, ಜಮೀರ್ ಅಹಮದ್ ಸಾಹೇಬ್ ಇಲ್ಲಿ ಬಂದಲ್ಲ ಹತ್ತಿರಲ್ಲಿ. ಅದ್ರಾಗಿಂದ ದೊಡ್ಡ